ನಮಸ್ಕಾರ. ಅರಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಹೈಪರ್ ಆಕ್ಟಿವ್ ಎನರ್ಜಿ ಜಾಸ್ತಿ ಇರೋ ಮಕ್ಕಳ ತಾಯಂದಿರಾಗಿ ಆ ಮಗುನ ಹೇಗೆ ಮ್ಯಾನೇಜ್ ಮಾಡಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು ಈ ಬಗ್ಗೆ ತಿಳ್ಕೊಳ್ಳೋಣ. ಚಾನಲ್ದ ಎನರ್ಜಿ ಡೋಂಟ್ ಫೈಟ್ ಇಟ್. ಮಗು ಈಗ ಆಲ್ರೆಡಿ ಎನರ್ಜಿ ಹೆಚ್ಚಾಗಿರೋ ಮಗು ಅಂತ ಹೇಳಿರೋದ್ರಿಂದ ಅದ್ರ ಎನರ್ಜಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಪ್ರಾಪರ್ ಚಾನಲೈಸ್ ಮಾಡಬೇಕು, ಈ ಬಗ್ಗೆ ತಿಳ್ಕೊಂಡು ಆ ಎನರ್ಜಿನ ಪ್ರಾಪರ್ ಯುಟಿಲೈಸ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಿಡಿಕ್ಟಬಲ್ ರೊಟೀನ್ಸ್. ಮಗುಗೆ ಒಂದು ಪ್ರಾಪರ್ ರೊಟೀನ್ ಸೆಟ್ ಮಾಡಿ ಕೊಡಿ. ಪ್ರಿಡಿಕ್ಟ್ ಮಾಡಂಗಿರ್ಬೇಕು ಆ ಮಗು. ಅದನ್ನ ಡೈಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಬೇಸಿಸ್ ಅಲ್ಲಿ ದಿನ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಡಿಸಿಪ್ಲಿನ್ ಆಗಿ ಎದ್ದು ಇಷ್ಟು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ವಾಕಿಂಗ್ ಹೋಗಿ ಬರಬೇಕು, ಸೈಕ್ಲಿಂಗ್ ಹೋಗಿ ಬರಬೇಕು, ಹ್ಯಾಂಡ್ ಫೈಟಿಂಗು, ಕಿಕ್ ಬಾಕ್ಸಿಂಗು, ಈ ಥರದ್ದು ಏನಾದರೂ ಆಕ್ಟಿವಿಟೀಸ್ಗೆ ಎಂಗೇಜ್ ಮಾಡಿಬಿಡಿ. ಬೇಸ್ಡ್ ಆನ್ ಅಗೈನ್ ದೇರ್ ಆಪ್ಟಿಟ್ಯೂಡ್. ಮಗು ಕೋರ್ ಸ್ಟ್ರೆಂತ್ ಏನಿದೆ ಅದನ್ನ ಸೈಕೋಮೆಟ್ರಿಕ್ ಟೂಲ್ಗಳ ಮೂಲಕ ಐಡೆಂಟಿಫೈ ಮಾಡಿ ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಯಾವ ಆ ಎನರ್ಜಿನ ಯಾವ ದಿಕ್ಕಿನಲ್ಲಿ ಪ್ರಾಪರ್ ಚಾನಲೈಸ್ ಮಾಡಿದ್ರೆ ಆ ಮಗುಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಆ ರೊಟೀನ್ನ ಮಗುಗೆ ಸೆಟ್ ಮಾಡಿಕೊಡಿ. ಗಿವ್ ಕ್ಲಿಯರ್ ಅಂಡ್ ಶಾರ್ಟ್ ಇನ್ಸ್ಟ್ರಕ್ಷನ್ಸ್. ಆ ಮಗುಗೆ ಲೆಂತಿ ಇನ್ಸ್ಟ್ರಕ್ಷನ್ಸ್ 4-5 ಇನ್ಸ್ಟ್ರಕ್ಷನ್ ಕಂಬೈನ್ ಮಾಡಿ ಕೊಟ್ರೆ ಅರ್ಥ ಆಗಲ್ಲ. ಗಿವ್ ಸ್ಮಾಲ್ ಇನ್ಸ್ಟ್ರಕ್ಷನ್ ಅಂಡ್ ಕ್ಲಿಯರ್ ಆಗಿರಲಿ. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗು. ಬೇಗ ಎದ್ದೊಳೋದು ರೆಡಿ ಆಗೋದು 2 ಟಾಸ್ಕ್ ಇದೆ ಅದರಲ್ಲಿ. ಬೇಗ ಎದ್ದು ರೆಡಿಯಾಗಿ ನಾವು ಅಕಾಡೆಮಿಕ್ ಹೋಗಿ ಬಂದು ಕ್ಲಾಸ್ ಮುಗಿಸ್ಕೊಂಡು ಬಂದು ಸ್ಕೂಲಿಗೆ ಹೋಗ್ಬೇಕು. ಲೆಂತ್ ಆಯ್ತು, ಕ್ಲಿಯರ್ ಇರಲ್ಲ, ಕನ್ಫ್ಯೂಷನ್ ಶುರು ಮಾಡಿಬಿಡ್ತೀವಿ. ಸೊ ಬಿ ಕ್ಲಿಯರ್ what you are saying to your child. Notice the positive moments. Hyperactive children are often corrected more than appreciated. ಸೊ ಮಾಡೋ ಎಲ್ಲ ಕೆಲಸನೂ ಪದೇ ಕರೆಕ್ಟ್ ಮಾಡೋ ಬದಲು ಫಸ್ಟ್ ನೋಟಿಸ್ ಮಾಡಿ ಏನೆಲ್ಲ ಮಾಡ್ತಾ ಇದೆ, ಅದರಲ್ಲಿರೋ ಪಾಸಿಟಿವ್ ಮೂಮೆಂಟನ್ನು ರೆಕ್ಟಿಫೈ ಮಾಡಿ ನೋಟ್ಸ್ ಮಾಡಿ ಅದನ್ನ ಆ ಮಗುಗೆ ಹೇಳಿ. ಸೊ ದಟ್ ಆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ಆ ಮೂಮೆಂಟ್ಗಳೇನಿದೆ ಮಗು ಅದನ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ಟೀಚ್ ಎಮೋಷನಲ್ ಅವೇರ್ನೆಸ್. Sometimes the child is not only energetic but also emotionally overwhelmed. Help them identify and express feelings calmly rather than acting them out. ಮಗುಗೆ ಎಮೋಷನಲ್ ಸ್ಟೆಬಿಲಿಟಿ ಅನ್ನೋದೇ ಈಗ ಮಕ್ಕಳಿಗೇನು ಎಲ್ಲರಿಗೂ ಅದು ಪ್ರಾಬ್ಲಮ್ ಅನಿಸ್ಬಿಟ್ಟಿದೆ. ಕೆಲವು ಸರಿ ಎಂತಕ್ಕೆ ಓವರ್ವೆಲ್ಮ್ ಆಗ್ತೀವಿ, ಅಳ್ತೀವಿ, ನಗ್ತೀವಿ, ಖುಷಿ ಆಗಿದೆ, ದುಃಖ ಆಗಿದೆ, ನಮಗೆ ಅರ್ಥ ಆಗಲ್ಲ ಎಮೋಷನ್ಸ್ ಯಾಕಂದ್ರೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅಂತ. ಸೆನ್ಸಿಟಿವ್ ಆಗಿ ಇದ್ದಾಗ ಮಗು ಎಮೋಷನ್ಸ್ ಏನು ಫೀಲ್ ಮಾಡ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಕಾಮಾಗಿ ಆ ಎಮೋಷನ್ಸ್ನ ಹೇಗೆ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋದು ಅದು ಮಿರರಿಂಗಲ್ಲಿ ಕಲಿಯುತ್ತೆ ಮಗು. ಸೊ ನಿಮ್ಮ ಎಮೋಷನ್ಸ್ ಹ್ಯಾಂಡ್ಲಿಂಗ್ ಮೇಲೆ ಫೋಕಸ್ ಮಾಡಿ, ಹಾಗೆ ಮಗು ಎಮೋಷನ್ಸ್ನ ಐಡೆಂಟಿಫೈ ಮಾಡಿ ಕಾಮಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಸ್ಟೇ ಕಾಮ್ ಅಂಡ್ ಕನ್ಸಿಸ್ಟೆನ್ಸ್. ಸೊ ಇಲ್ಲಿ ಹೇಳ್ದಂಗೆ ಮಿರರಿಂಗಲ್ಲಿ ಹೆಚ್ಚಾಗಿ ಕಲಿತಾರೆ, ಇದನ್ನ ನಾವು ಸುಮಾರು ಸರಿ ಹೇಳ್ಕೊಂಡು ಬಂದಿದ್ದೀವಿ. ನೀವು ಕಾಮ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ. ನೀವೇನಾದ್ರೂ ಕೆಲಸ ಮಾಡಿದ್ರೆ ಫ್ಯಾಮಿಲಿಯಲ್ಲಿ ಒಂದು ರೂಲ್ ಇದೆ, ಅದೆಲ್ಲರಿಗೂ ಅಪ್ಲೈ ಆಗುತ್ತೆ, ಮಗುಗೆ ಮಾತ್ರ ಸಪ್ರೇಟಾಗಿ ಅಪ್ಲೈ ಆಗಲ್ಲ. ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿ ಎಲ್ಲರೂ ಅದನ್ನ ಫಾಲೋ ಮಾಡಿದಾಗ, ಕಾಮ್ ಆಗಿದ್ದಾಗ ಮಗು ಮೇಲೆ ಆಟೋಮೆಟಿಕ್ ಆ ಕಾಮ್ನೆಸ್ ಇಂಪ್ಯಾಕ್ಟ್ ಮಾಡುತ್ತೆ. ವಾಟ್ ಮದರ್ ಶುಡ್ ಅವಾಯ್ಡ್. ಇಲ್ಲಿ ಏನನ್ನ ಹೈಪರ್ ಆಕ್ಟಿವ್ ಅಮ್ಮಂದಿರು, ಹೈಪರ್ ಆಕ್ಟಿವ್ ಮಕ್ಕಳ ಅಮ್ಮಂದಿರು ಅವಾಯ್ಡ್ ಮಾಡಬೇಕು ಅನ್ನೋದು ಸೈಕಾಲಜಿಕಲ್ ಪ್ರಾಸ್ಪೆಕ್ಟಿವ್ ಅಲ್ಲಿ. ಅವಾಯ್ಡ್ ಕಾನ್ಸ್ಟೆಂಟ್ ಸ್ಕೋಲ್ಡಿಂಗ್. ಬೈಯೋದ್ರಿಂದನೇ ದಿನ ಶುರು ಮಾಡಬೇಡಿ. ಎದೊಳ್ ಟೈಮ್ ಆಯ್ತು, ಬೇಗ ಏನು ಕೆಲಸ ಮಾಡಲ್ಲ, ಹಿಂಗೆ ನೆಗೆಟಿವ್ ನೋಟಲ್ಲೇ ಶುರು ಮಾಡಬೇಡಿ. ಸೊ ಮಕ್ಕಳು ಇದು ಇದ್ದಿದ್ದೇ ಅನ್ನಂಗೆ ಅದು ಬಂದ್ಬಿಟ್ರೆ ಚೇಂಜ್ ಆಗೋ ಮನಸ್ಸು ಮಾಡೋದಿಲ್ಲ. ಡೋಂಟ್ ಕಂಪೇರ್ ವಿತ್ ಅದರ್ ಚಿಲ್ಡ್ರನ್. ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಮಗು ಸ್ಟ್ರೆಂತ್ ಏನಿದೆ, ಅದು ಯುನೀಕ್ ಕ್ವಾಲಿಟೀಸ್ ಏನು, ಚಾಲೆಂಜಸ್ ಏನು ಅಕ್ಸೆಪ್ಟ್ ಮಾಡಿ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಿ. ಬೇರೆ ಮಕ್ಕಳನ್ನ ನೀವು ಎಷ್ಟು ಹೊಗಳಿದ್ರು ಆ ಮಗುನ ತಂದು ನಿಮ್ಮ ಮನೇಲಿ ಇಟ್ಕೊಂಡು ಸಾಕಲ್ಲ. ಸೊ ಈ ಪ್ರೋಸೆಸ್ ಅಲ್ಲಿ ನಿಮ್ಮ ಮಗುನ ಯಾಕೆ ಆ ಮಗುಗೆ ಅದ್ರ ಮೇಲೆ ಕೀಳರಿಮೆ ಬರೋ ಥರ ಮಾಡ್ತೀರಾ? ಥಿಂಕ್ ಆಫ್ ಇಟ್. ಅವಾಯ್ಡ್ ಓವರ್ಲೋಡಿಂಗ್ ದೆಮ್ ವಿತ್ ಇನ್ಸ್ಟ್ರಕ್ಷನ್ಸ್. ಬಂಡಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಒಟ್ಟಿಗೆ ಕೊಟ್ಬಿಡೋದು. ಇದು ಮಾಡು, ಅದು ಮಾಡು, ಅದು ಮಾಡಬೇಡ, ಇದು ಮಾಡಬೇಡ,
ಈಗೆಲ್ಲ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಇಷ್ಟೇ ಡಿಸಿಪ್ಲಿನ್ ಆಗಿರಬೇಕು, ಇಷ್ಟೇ ಚಾಕ್ಲೇಟ್ ತಿನ್ನಬೇಕು, ಊಟ ಅವಾಯ್ಡ್ ಮಾಡಬೇಕು, ಹಿಂಗೆ ಓವರ್ಲೋಡ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಡಿ. ಅವ್ರಿಗೆ ನ್ಯಾಚುರಲ್ ಆಗಿ ಆ ಲೈಫ್ನ ಲೀಡ್ ಮಾಡೋಕ್ಕೆ, ಅನುಭವಿಸೋಕ್ಕೆ ಅವಕಾಶ ಮಾಡ್ತಾರೆ. ಅವಾಯ್ಡ್ ಎಕ್ಸ್ಪೆಕ್ಟಿಂಗ್ ಇಮಿಡಿಯೇಟ್ ಪರ್ಫೆಕ್ಷನ್. ಇದು ನಮ್ಮ ಸುಮಾರು ಜನ ಅಮ್ಮಂದಿರಿಗಿದೆ. ಬಿಹೇವಿಯರಲ್ change in hyperactive children happens gradually. Patience is the key essence. ಸೊ ಯಾವುದೇ ಚೇಂಜು ಓವರ್ ನೈಟ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆಂಟ್ ಅಂತ ಬಂದರೆ ಆ ಪ್ರೆಗ್ನೆನ್ಸಿಗೆ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಇದೆ. ಆ ಜರ್ನಿನ ಅವರು ಪಾಸ್ ಮಾಡಿದ್ರೇ ಮಗು 9 months ಮುಗಿಸಿನೇ ನಮ್ಮ ಕೈಗೆ ಸೇರೋಕ್ಕೆ ಸಾಧ್ಯ. ನನಗೆ ಅರ್ಜೆಂಟ್ ಇದೆ ಅಂತೇಳಿ ನಾನು 3 monthsಗೆ ಬೇಬಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಥವಾ 6 monthsಗೆ ಆಗಲ್ಲ. 7 months ಮೇಲೆ ಹುಟ್ಟಿದ್ರೆ ಅದು ಪ್ರೀ ಮೆಚೂರ್ ಬೇಬಿ ಆಗಿರುತ್ತೆ. ಕೆಲವು ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ ಮೇಲೆ ಅದು ಲೈಫ್ ಲಾಂಗ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಬಿ ಪೇಷನ್ಸ್. ತಕ್ಷಣಕ್ಕೆ ಇಮಿಡಿಯೇಟ್ ಪರ್ಫೆಕ್ಷನ್ ಸಾಧ್ಯ ಇಲ್ಲ. ಚೇಂಜ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಡಿ, ತಿದ್ದುತ್ತಾನೆ ಇರಬೇಕಾಗತ್ತೆ ಮಕ್ಕಳಿಗೆ. ಸೊ ನೋಡಿದ್ರಲ್ಲ, ಹೈಪರ್ ಆಕ್ಟಿವ್ ಮಕ್ಕಳನ್ನು ಅವರ ತಾಯಂದಿರು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬಾರ್ದು ಅಂತ ಟ್ರೈ ಮಾಡಿ. ಅದರಿಂದ ಏನಾದರೂ ಬೆನಿಫಿಟ್ ಆದರೆ ಕಮೆಂಟ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ಇದು ಇನ್ಸ್ಪಿರೇಷನ್ ಆಗಿ ಅವರು ಟ್ರೈ ಮಾಡಲಿ. ಆ ಕರೆಕ್ಟಿವ್ ಮೆಜರ್ಸ್ನ ಅವರೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಅವರ ಮಕ್ಕಳ ಬೆಳವಣಿಗೆಗೆ ಅವರ ಕಾಂಟ್ರಿಬ್ಯೂಷನ್ ಆಸ್ ಎ ಮದರ್ ನೀಡಲಿ. ಧನ್ಯವಾದಗಳು.